ಅವಾಗ. ಹ್ಮ್ ಹ್ಮ್ ಒಂದ್ ದಿವ್ಸ ಏನೋ ಶಾಪಿಂಗ್ಗೆ ಅಂತ ನಾವು ಉಡುಪಿಗೆ ಹೋಗ್ತಾ ಇರ್ಬೇಕಾದ್ರೆ, ಹ್ಮ್ ಕಲ್ಸಂಕ ಅಂತ ಒಂದು ಪ್ಲೇಸ್ ಇದೆ. ಹ್ಮ್ ಲೆಫ್ಟ್ ಸೈಡ್ ಅಲ್ಲಿ ನಾನು ಕೂತಿರ್ತೇನೆ. ನಾನು ಹೊರಗಡೆ ನೋಡ್ಬೇಕಾದ್ರೆ ಒಂದು ನಂಗೆ ಬ್ಯಾನರ್ ಕಾಣುತ್ತೆ ದೊಡ್ಡದು. ಫ್ಯಾಷನ್ ಡಿಸೈನ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿ. ಹ್ಮ್ 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 ಸ್ವಲ್ಪ ಮುಂದೆ ಹೋಗಿರ್ತೇನೆ. ನನ್ನ ಹಸ್ಬೆಂಡ್ ಹತ್ರ ವಾಪಸ್ ಬನ್ನಿ ಅಲ್ಲಿ ಏನೋ ಫ್ಯಾಷನ್ ಡಿಸೈನಿಂಗ್ ಇದು ಪೋಸ್ಟರ್ ಕಾಣ್ತಾ ಇದೆ ಕಾಲೇಜಿದು ಅಂತ. ಬಂದು ನಿಂತು ನೋಡ್ದೆ. ನೋಡಿದಾಗ ಇದು ಫ್ಯಾಷನ್ ಡಿಸೈನಿಂಗ್ ಅದರಲ್ಲಿ ಡಿಪ್ಲೊಮಾ ನಂಗೇನ್ ಬೇಕಿತ್ತು ನನ್ಗೊಂದು ಅಂ, ನಾನು ಇದು ಮೊದ್ಲೇ ನಾನು ಯೋಚನೆ ಮಾಡಿದ್ದೆ. ನಂಗೆ 1 ಇಯರ್ ಎಲ್ಲ ಕೋರ್ಸ್ ಮಾಡ್ಲಿಕ್ಕೆ ಬೇಡ. ನಂಗೆ 3 ಇಯರ್ಸ್ ದೇ ಕೋರ್ಸ್ ಮಾಡ್ಬೇಕು ಅಂತ. ಅದು ಫುಲ್ ಅದೊಂದು ಈಗ ಏನ್ ಹೇಳ್ತಾರೆ 1 ಇಯರ್ದಲ್ಲ ಅದು ಫ್ಯಾಷನ್ ಡಿಸೈನಿಂಗ್ ಅಲ್ಲ ಆಕ್ಚುಲಿ ಅದು. ಹ್ಮ್ 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 ಜಸ್ಟ್ ಟೈಲರಿಂಗ್ ತರಾನೇ ಸ್ವಲ್ಪ ಏನೋ ಫ್ಯಾಷನ್ ಸ್ವಲ್ಪ ಕೆಲವು ಸಬ್ಜೆಕ್ಟ್ ಇರುತ್ತೆ ಅಷ್ಟೇ. ಪ್ರಾಪರ್ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ 3 ಇಯರ್ಸ್ ಆರ್ 5 ಇಯರ್ಸ್. ಓಕೆ ಓಕೆ ಸೊ ಇದು ನಾನಲ್ಲಿ ನೋಡಿದೆ ADFT ಅಂತ ಹೇಳಿ ಆ ಕೋರ್ಸ್ ಹೆಸರು. ಹ್ಮ್ ಹ್ಮ್ ಇಂದಿರಾ ಶಿವರಾವ್ ಪಾಲಿಟೆಕ್ ಈ ಕಾಲೇಜಿದೊಂದು ಬ್ಯಾನರ್ ನಾನು ನೋಡ್ತೇನೆ. ನೋಡಿ ಅಲ್ಲಿ ನನ್ನ ಹಸ್ಬೆಂಡ್ ಹತ್ರ ಹೇಳ್ತೇನೆ, ನೋಡಿ ನನಗೆ ಇದಕ್ಕೆ ಹೋಗ್ಬೇಕು. ನಂಬರ್ ಎಲ್ಲ ನೋಟ್ ಮಾಡ್ತೇವೆ. ಫೋಟೋ ತೆಗಿತೇನೆ ಅದ್ರದ್ದು. ಹ್ಮ್ ಹ್ಮ್ ಆವಾಗ ನಂದು ಆಕ್ಚುಲಿ ಅದು ಜುಲೈ ತಿಂಗಳು. ನನ್ನ ಬರ್ತ್‌ಡೇ ಮಂತ್. ಹ್ಮ್ 9th ಜುಲೈ ನನ್ನ ಬರ್ತ್‌ಡೇ. ಇದು ಬಹುಶಃ ಆ 5th ಸ 6th ಏನೋ ಇರಬೇಕು ಡೇಟ್. ಮರುದಿವಸವೇ ನಾವು ಅದು ಸ್ಯಾಟರ್‌ಡೇ. ಮಂಡೇ ಕಾಲೇಜಿಗೆ ಹೋಗ್ತೇವೆ. ಅಲ್ಲಿ ಮಾತಾಡ್ತೇವೆ. ನಾನು ಫಸ್ಟ್ ಕೇಳಿದೆ, "ನಾನು ಇವಾಗ ಕಾಲೇಜ್ ಜಾಯಿನ್ ಆಗ್ಬೋದಾ?" ಅಂತ. ಹ್ಮ್ ಹ್ಮ್ ಅಲ್ಲಿ ಆಫೀಸಲ್ಲಿ. ಆಗ ಅವರು ಹೇಳಿದ್ರು, "ಹಾ, ಖಂಡಿತ ಜಾಯಿನ್ ಆಗ್ಬೋದು. ನಿಮ್ಗಿಂತ ಮುಂಚೆ ಇಲ್ಲಿ ಒಬ್ರು ಲೆಕ್ಚರರ್ ಇದ್ದಾರೆ. ಅವರು ಇಲ್ಲೇ ಕಲ್ತು ಇಲ್ಲೇ ಮದ್ವೆ ಆದ್ಮೇಲೆ ಅವ್ರು ಕಲ್ತಿದ್ದು ಇಲ್ಲೇ ಅವರು ಇವಾಗ ಜಾಯಿನ್ ಆಗಿದ್ದಾರೆ. ಒಂದು ಇಬ್ರು ಇದ್ದಾರೆ ಹಾಗೆ" ಅಂತ ಹೇಳಿ. ಅವರನ್ನ ಮೀಟ್ ಮಾಡ್ಬೋದಾ ಅಂತ ಹೇಳಿದ್ರು. ಅವ್ರನ್ನ ಕರೆಸಿದ್ರು. ಕಾಲೇಜಿಗೆ ಬಂದು ಅವ್ರು ಮಾತಾಡಿದ್ರು ನನ್ನ ಹತ್ರ. ಇಲ್ಲ ನೀವು ಜಾಯಿನ್ ಆಗ್ಬೋದು ಅಂದ್ರು. ನಂಗೊಂದು ಎಷ್ಟು ಖುಷಿ ಆಯ್ತು ಹೇಳಿದ್ರೆ, ಹ್ಮ್ ಹ್ಮ್ ಅದು ಆವಾಗ ಅದೇ ನಂದು ಬರ್ತ್‌ಡೇ ಮಂತ್ ಅಲ್ವಾ? ಹ್ಮ್ ಹ್ಮ್ ಸೊ ಅದೇ ನಂದು ನನ್ನ ಹಸ್ಬೆಂಡ್ ಕೊಟ್ಟ ನನ್ನ ಲೈಫಿಗೆ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಓಕೆ ಯಾಕಂತ ಹೇಳಿದ್ರೆ ಮದುವೆ ಆದ್ಮೇಲೆ ಹ್ಮ್ ಹ್ಮ್ ಎಲ್ರಿಗೂ ಕೂಡ ಅವ್ರ ಗಂಡ ಫ್ಯಾಮಿಲಿ ನೀನು ಹೋಗು ಅಂತ ಹೇಳೋದು ಕಾಲೇಜಿಗೆ ಓಕೆ ಹ್ಮ್ ಅಂತ ಹೇಳೋದು ತುಂಬಾ ಕಷ್ಟ. ಓಕೆ ಯಾಕಂದ್ರೆ ಓಕೆ ನಾವು ದೊಡ್ಡ ಮನ್ಸು ಮಾಡಿ ಹೋಗು ಅಂತ ಹೇಳೋದು ಎಲ್ಲ ಓಕೆ ಹೇಳ್ಬೋದು. ಬಟ್ ಅದನ್ನ ನಿಭಾಯಿಸೋದು ಕೂಡ ಅಷ್ಟೇ ಕಷ್ಟ ಅಲ್ವಾ? ಹ್ಮ್ ಹ್ಮ್ ಯಾಕಂತಂದ್ರೆ ಓಕೆ ಹೇಳುದಂತ ಹೇಳಿದ್ರೆ ತುಂಬಾ ಚಾಲೆಂಜಸ್ ಇರ್ತದೆ. ಮನೆಯಲ್ಲಿ ಈಗ ನಾನು 10 ವರ್ಷದಿಂದ ನೀವು ನೋಡಿ ಹೌಸ್ ವೈಫ್ ಆಗಿ ಹ್ಮ್ ನಾನು ಮನೆಯಲ್ಲೇ ಇದ್ದೇನೆ. ಹ್ಮ್ 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 ನಮ್ಮ ಮನೆದು ರೂಟೀನ್ ಎಲ್ಲ ಅದೇ ತರ ನಡೀತಾ ಇದೆ. ನಾನು ಕಾಲೇಜಿಗೆ ಹೋದ್ರೆ 9 ಟು 5 ನಾನು ಇರಲ್ಲ. ಓಕೆ ಹೌದು 9 ಟು 5 8:30ಲಿ ನಾನು ಮನೆ ಬಿಡ್ಬೇಕಾಗತ್ತೆ ಹ್ಮ್ ಅಲ್ವಾ? ಹ್ಮ್ ಇರಲ್ಲ. ಸೊ ತುಂಬಾ ಚಾಲೆಂಜಸ್ ಇರುತ್ತೆ. ಮಕ್ಕಳನ್ನ ಎಲ್ಲಿ ಬಿಡೋದು? ಅಂದ್ರೆ ನನ್ನ ಮಗಳು ಆಹ್, ನಾನು ಆವಾಗ್ಲೇ ಯೋಚನೆ ಮಾಡಿದೆ ಯಾಕಂತ ಹೇಳಿದ್ರೆ UKG ಅಂತ ಹೇಳಿದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾರೆ. ಹ್ಮ್ 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 ಬಟ್ ಮಕ್ಕಳು ಬರ್ಬೇಕಾದ್ರೆ ನಾನು ಮತ್ತೆ ಬರ್ಬೇಕು ಬಂದು ಮುಟ್ಟೋದು ಮನೆಗೆ. ಹ್ಮ್ ಹ್ಮ್ ಸೊ ಇದೆಲ್ಲ ಓಕೆನಾ? ಹ್ಮ್ ಹ್ಮ್ ಯಾವ ತರ ಇದು 3 ಇಯರ್ಸ್ ಇರುತ್ತೆ. 3 ಇಯರ್ಸ್ ನಿಭಾಯಿಸ್ಬೇಕು. ಹ್ಮ್ ಹ್ಮ್ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಜಾಬ್ ಹೇಗಿತ್ತು ಅಂತಂದ್ರೆ ಅವರು ಅಫಿಷಿಯಲ್ ಟೂರ್ ತುಂಬಾ ಹೋಗ್ತಿದ್ರು. ಓ ತಿಂಗಳಲ್ಲಿ ಹೋದ್ರೆ ಒಂದೊಂದು ವಾರ ಇಲ್ಲ ಅವರು. ಹ್ಮ್ ಹ್ಮ್ ಸೊ ತಿಂಗಳಲ್ಲಿ 2 ಸಲ ಹೋದ್ರೆ ಅಂತ ನಿಮ್ಗೆ ಗೊತ್ತು. ತಿಂಗಳಲ್ಲಿ 10 ದಿವಸ ಇಲ್ಲ. ಆಗ ಏನ್ ಮಾಡೋದು? ಹ್ಮ್ ನಂಗೆ ಮನೆ ನಿಭಾಯಿಸ್ಲಿಕ್ಕೆ ಆಗತ್ತಾ? ಹ್ಮ್ ಬಟ್ ಅವರು ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ಲ. ಹ್ಮ್ ಹ್ಮ್ ಓಕೆ ನೀನ್ ಹೋಗು. ನಾನಿದ್ದೇನೆ ಅಂದ್ರು. ಹ್ಮ್ ಸೊ ಕಾಲೇಜ್ ಜಾಯಿನ್ ಆದೆ ನಾನು. ಸೊ ನನ್ನ ಬರ್ತ್‌ಡೇ ಮಂತ್ ಅಲ್ಲಿ ಆಕ್ಚುअली ಕಾಲೇಜ್ ಸ್ಟಾರ್ಟ್ ಆಗಿತ್ತು ಅವಾಗ. ನಾನು ಸ್ವಲ್ಪ ಲೇಟ್ ಜಾಯಿನ್ ಆದೆ. ಓಕೆ ಓಕೆ ಬಟ್ ನಂಗಲ್ಲಿ ಇದು ನಾನು ಫ್ಯಾಷನ್ ಡಿಸೈನ್ ಮಾಡ್ಲಿಕ್ಕೆ ನಾನೊಂದು ನನ್ನ ಯೋಚನೆ ಮಾತ್ರ ಅಲ್ಲ. ನನ್ಗೆ ಇಂದಿರಾ ಶಿವರಾಮ್ ಪಾಲಿಟೆಕ್ನಿಕ್ ಕೂಡ ನನ್ನ ಕಾಲೇಜಿಗೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಒಂದು ನಂಗೆ ಆ ವರ್ಷ ಯಾಕಂದ್ರೆ ನನ್ ಜೊತೆ ಕಲಿತಾ ಇದ್ದಮ್ಮವರು ಹ್ಮ್ ಹ್ಮ್ ಎಲ್ಲ 10th ಅಥವಾ PUC ಆಗಿ ಬಂದವರು. ಹ್ಮ್ 15 ವರ್ಷದಿಂದ 17 ವರ್ಷದ ಒಳಗಿನ ಮಕ್ಕಳು. ಅವ್ರ ಜೊತೆ ನಾನು ಕಲಿತಾ ಇರುವಂತದ್ದು. ಓಕೆ ಓಕೆ ಕಾಲೇಜಲ್ಲಿ ನಂಗೆ ಓಕೆ ಅಂತಿದ್ದೆ. ಯಾಕಂದ್ರೆ ಆಗ ಆ ತರ ಕಲಿಯೋದು ತುಂಬಾ ಕಡಿಮೆ. ಹ್ಮ್ ಮತ್ತೆ ನಂದು ಲೆಕ್ಚರರ್ಸ್ ಅಲ್ಲಿ ಒಂದಿಬ್ರು ಅವರು ಕೂಡ ಯಾರು ನಾಗವೇಣಿ ಮ್ಯಾಮ್ ಅಂತ ಹೇಳಿ ಓಕೆ ಅವರು HOD ಆಗಿದ್ರು. ಹ್ಮ್ ಅವರು ಮತ್ತೆ ವಿದ್ಯಾ ಮ್ಯಾಮ್. ಹ್ಮ್ ಅವರಿಬ್ರು ಕೂಡ ಹಾಗೆ ಮದ್ವೆ ಆದ್ಮೇಲೆ ಕಲ್ತಿದ್ದು. ಹ್ಮ್ ಸೊ ಅದು ನನಗೊಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳ್ಬೋದು. ಆಮೇಲೆ ನನಗೆ ಕಾಲೇಜಲ್ಲಿ ನಾನು ಪರ್ಮಿಷನ್ ಕೇಳಿದೆ ಒಂದು. ಹ್ಮ್ ಹ್ಮ್ ನನಗೆ ಕಾಲೇಜ್ 9ಗೆ ಸ್ಟಾರ್ಟ್ ಆದ್ರೆ 9ಗೆ ಬರ್ಲಿಕ್ಕಾಗಲ್ಲ. ನಂಗೆ 15 ಟು ಹಾಫ್ ಆನ್ ಅವರ್ ಒಂದು ಪರ್ಮಿಷನ್ ಕೊಡ್ಬೋದಾ ಲೇಟ್ ಆಗಿ ಬರ್ಲಿಕ್ಕೆ ಪ್ಲೀಸ್ ಅಂತ ಹೇಳಿ. ಯಾಕಂದ್ರೆ ನನಗೆ ಹೀಗೆ ಹಸ್ಬೆಂಡ್ ಇರುವಾಗ ಬರ್ಬೋದು. ಬಟ್ ಹಸ್ಬೆಂಡ್ ಊರಲ್ಲಿ ಇದ್ದಾಗ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹ್ಮ್ ಬಂದು ನಾನು ಮತ್ತೆ ಬರೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅವ್ರು ಓಕೆ ಅಂದ್ರು. ಓಕೆ ಯಾವ ಕಾಲೇಜಲ್ಲೆಲ್ಲ ಪರ್ಮಿಷನ್ ಕೊಡಲ್ಲ. ಹ್ಮ್ ಅಲ್ಲಿ ಪ್ರಕಾಶ್ ಅಂತ ಹೇಳಿ ಅವರು ಪ್ರಿನ್ಸಿಪಲ್ ಆಗಿದ್ರು. ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅ ಆ ಮತ್ತೆ ನಬೇಲ ಮ್ಯಾಮ್ ಅಂತ ಇದ್ರು. ಅವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆ ಟೈಮಲ್ಲಿ. ಯಾಕಂದ್ರೆ ನಾನು ಬರುವಾಗ ಯಾರಿಗ್ ಬಿಡ್ತಾರಲ್ವಾ ಲೇಟ್ ಆಗಿ. ಅಟೆಂಡೆನ್ಸ್ ಸಿಗ್ತಿರ್ಲಿಲ್ಲ. ಹ್ಮ್ 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 ಆ ಆದ್ರೆ ನನಗೆ ಪರ್ಮಿಷನ್ ಕೊಟ್ಟಿದ್ರು. ಮತ್ತೊಂದು ಪರ್ಮಿಷನ್ ನಾನು ಕೇಳಿದ್ರೆ ನಂಗೆ ಮೊಬೈಲ್ ಒಂದು ನನಗೆ ಅಂದ್ರೆ ಇಟ್ಕೊಳ್ಬೇಕು ನಾನು. ಹ್ಮ್ ಹ್ಮ್ ಮಕ್ಕಳಿಗೆ ಅಂದ್ರೆ ನಾನು ರಜೆ ಇದ್ದಾಗ ಹ್ಮ್ 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 ಜಸ್ಟ್ ಒಂದು ಏನು ನಾನು ಏನು ಹೇಳಲಿಕ್ಕೆ ಮಕ್ಕಳಿಗೆ ನಂಗೆ ಮಧ್ಯಾಹ್ನ ಹೊತ್ತು ಆಫೀಸಲ್ಲಿ ಇಟ್ರೆ ನಂಗೊಂದು ಕಾಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಇದೆಲ್ಲ ಅವಕಾಶ ಇರುವುದಿಲ್ಲಲ್ಲ ಕಾಲೇಜಲ್ಲಿ. ಹ್ಮ್ 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 ಅದೊಂದು ನಾನು ಎರಡು ಪರ್ಮಿಷನ್ ಅಲ್ಲಿ ಕೇಳಿದ್ದೆ. ಈ ತರ
ಒಂದು ನನ್ನ ಕಾಲೇಜ್ ಲೈಫ್ ಸ್ಟಾರ್ಟ್ ಆಯ್ತು ಆಫ್ಟರ್ ಮ್ಯಾರೇಜ್. ನಿಮ್ ಕ್ಲಾಸ್ಮೇಟ್ಸ್ ಹೆಂಗಿದ್ರು ಆ ಟೈಮಲ್ಲಿ? ತುಂಬಾ ಫ್ರೆಂಡ್ಲಿ ಇದ್ರು. ಅವ್ರು ನನ್ನನ್ನ ಕೆಲವ್ರು ಅಕ್ಕ ಹೇಳ್ತಿದ್ರು, ಕೆಲವ್ರು ನಿಮ್ಮಿಂತ್ಲೇ ಹೇಳ್ತಿದ್ರು. ತುಂಬಾ ಫ್ರೆಂಡ್ಲಿ ಇದ್ರು. ನಂಗೆ ಕಾಲೇಜ್ ಜಾಯಿನ್ ಆಗ್ಬೇಕಾದ್ರೆ ತುಂಬಾ ನನಗೆ ಒಂದು ಟೆನ್ಷನ್ ಇತ್ತು. ನನ್ನನ್ನ ಕ್ಲಾಸಲ್ಲಿ ಅಕ್ಸೆಪ್ಟ್ ಮಾಡ್ತಾರಾ? ಅಥವಾ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಿತ್ತು. ನೀವೇ 35 ವರ್ಷದ ಹೆಂಗ್ಸು ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕಿತ್ತು. ಕಾಲೇಜ್ ಮಕ್ಕಳ ತರಾನೇ. ಬಟ್ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿ ನನ್ನ ಜೊತೆಗೆ ಇರ್ತಾ ಇದ್ರು, ಫ್ರೆಂಡ್ಲಿ ಇದ್ರು. ಅವ್ರ ಜೊತೆ ನಾನು ಹೇಳ್ತೇನೆ, ನಂಗೆ ಎಲ್ರಿಗೂ ಒಂದೇ ಸಲ ಚಾನ್ಸ್ ಸಿಗೋದಲ್ವಾ, ನಂಗೆ 2 ಸಲ ಸಿಕ್ಕಿತ್ತು. ನಾನು ನಿಜ ಹೇಳ್ಬೇಕಾದ್ರೆ ಕಾಲೇಜಲ್ಲಿ ಯಾವಾಗ ಈವ್ನಿಂಗ್ ಕಾಲೇಜ್ ಮಾಡಿದ್ರೆ ನಂಗೆ ಆ ಲೈಫ್ ಸಿಕ್ಕಿರ್ಲಿಲ್ಲ. ಕಾಲೇಜಲ್ಲಿ ಎಂಜಾಯ್ ಮಾಡೋದು, ಎಲ್ಲರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ನನ್ನ ಮೈಂಡ್ ಫ್ರೀ ಆಗಿ ಇರ್ತಿರ್ಲಿಲ್ಲ. ಅಂದ್ರೆ ಮಾಡ್ತಿದ್ದೇವೆ ಎಂಜಾಯ್, ಬಟ್ ಈ ತರ ಅಥವಾ ಕಾಂಪಿಟಿಷನ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದೆಲ್ಲ ಆಗ್ತಿರ್ಲಿಲ್ಲ. ಬಟ್ ನನ್ಗೆ ದೇವ್ರು ಅದೊಂದು 2ನೇ ಚಾನ್ಸ್ ಕೊಟ್ರು. ನನ್ನ ಆ ಒಂದು 3 ವರ್ಷದ ನಾನು ಕಾಲೇಜ್ ಲೈಫ್ ಅನ್ನು ನಿಜವಾಗ್ಲೂ ಪೂರ್ತಿ 100% ನಾನು ತುಂಬಾ ಖುಷಿಯಿಂದ ಆ ಒಂದು ಸಮಯನ ಕಳೆದೆ ಅಂತ ಹೇಳ್ಬೋದು. ಇದಕ್ಕೆ ಅವರು ಕಾರಣ, ನನ್ನ ಜೊತೆ ಕಲಿತಾ ಇದ್ದವರು ಕೂಡ, ಸ್ಟೂಡೆಂಟ್ಸ್ಗಳು ಕೂಡ. ನನ್ಗೆ ಅವ್ರ ನನ್ನ ಮಕ್ಕಳ ತರ ಆಗ್ತಿತ್ತು. ಯಾಕಂದ್ರೆ ನನ್ನ ಮಗನಿಗಿಂತ ಸ್ವಲ್ಪ ಸಣ್ಣವರು ಅವರು ಅಷ್ಟೇ. ನನಗೆ 35 ವರ್ಷ ಹೇಳಿದ್ರೆ ಅವರಿಗೆ ಅಲ್ವಾ 15 ಇಂದ 17 ವರ್ಷ ಅಷ್ಟೇ ಅವರಿಗೆ. ನನ್ ಮಗ ಅಂತೂ 11 ವರ್ಷದವ ಆಗ. ನನ್ ಮಗನಿಗಿಂತ ಸ್ವಲ್ಪ ದೊಡ್ಡದು. ನನ್ಗೆ ಮಕ್ಕಳ ತರಾನೇ ಆಗ್ತಿದ್ರು. ಬಟ್ ಅವರು ನಿಮ್ಮಿಂತ್ಲೇ ಹೇಳ್ತಿದ್ರು ನನ್ನ ನೆಚ್ಚಿನವ್ರೆ ಇಡೀ ಕಾಲೇಜಲ್ಲಿ. ಬೇರೆ ಕ್ಲಾಸ್ನವರೆಲ್ಲ ಅಕ್ಕ ಅಂತ ಹೇಳ್ತಿದ್ರು. ನಮ್ ಕ್ಲಾಸ್ಮೇಟ್ಸ್ ಎಲ್ಲ ನಿಮ್ಮಿ, ನನ್ ಸೀನಿಯರ್ಸ್ ಕೂಡ ಈಗಲೂ ಟಚ್ ಅಲ್ಲಿ ಇದಾರಾ ನಿಮ್ ಕ್ಲಾಸ್ಮೇಟ್ಸ್? ಇದ್ದಾರೆ. ಕೆಲವರಿದ್ದಾರೆ, ಎಲ್ರು ಅಲ್ಲ, ಕೆಲವರಿದ್ದಾರೆ. ಈಗಲೂ ಅವರ ಮದ್ವೆ ಎಲ್ಲ ಇದ್ರೆ ಹೋಗಿದ್ದೇನೆ. ಏನೋ ಒಂಥರ ಖುಷಿ, ಈಗಲೂ ಟಚ್ ಅಲ್ಲಿ ಇದ್ದಾರೆ. ಓಕೆ, ಲವ್ಲಿ ಮ್ಯಾಮ್. ತುಂಬಾ ಲೈಕ್ ಯು ಹ್ಯಾಡ್ 2 ಚಾನ್ಸಸ್ ಟು ಗೋ ಟು ಕಾಲೇಜ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ದೇವ್ರು ಕೊಟ್ಟ ವರ, ನೀವು 2 ಸತಿ ಹೋಗಿದ್ದೀರಾ. ಅಂಡ್ ಆಲ್ಸೋ ಯುವರ್ ಹಸ್ಬೆಂಡ್ ಆಗ್ಲಿ, ನಿಮ್ಮ ಫ್ಯಾಮಿಲಿ, ನಿಮ್ ಮಕ್ಕಳಾಗ್ಲಿ, ಚಿಕ್ಕವರು ಅವ್ರು ಚಿಕ್ಕವರಾಗಿದ್ರ ಅಂತ ಅವ್ರನ್ನ ಅವರೇ ನೋಡ್ಕೊಂಡ್ರು. ನೀವು ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಾರಿ, ನಡೆಯೋ ಮಾತಾಡಿದ್ರು.